ಒಂದು ಪಕ್ಷದ ಏಜೆಂಟ್ ಆಗಿದ್ದರೆ ಬೇಕಾದ್ರೆ ರಾಜೀನಾಮೆ ಕೊಟ್ಬಿಟ್ಟು ಪಕ್ಷದ ಏಜೆಂಟಾಗಿ ಕೆಲಸ ಮಾಡಲಿ. ಆ ದಿಮಾಕಿದ್ರೆ ಎಸ್ ಪಿನ ಬಿಡಕ್ಕೆ ಹೇಳಿ. ಯಾರು ಕೇಳ್ತಾರೆ ಇವ್ರು ದಿಮಾಕ್ನ? ಮಾಡ್ರು ಮಾಡಿದ್ರೆ ಆಡಾಗ್ಲಲ್ಲಿ ತಿರುಗ್ತಾವಿಲ್ಲಿ. ಮಾಡ್ರು ಮಾಡಿದ್ರೆ ಆರಾಮಾಗಿ ಬೇಷ್ ಹೋಗಿ ನಾನಿದ್ದೀನಿ ಅಂತ ಎಸ್ ಪಿ ಹೇಳ್ತಾರೆ ಅವ್ರಿಗೆ. ಮಾಡ್ರು ಮಾಡಿದವ್ರಿಗೆ ಕಂಪ್ಲೇಂಟೇ ತಗೊಳಕ್ಕೆ ಹೋಗಲ್ಲ. ಕೊಟ್ಟರೆ ನಮ್ಮ ಪಾರ್ಟಿಯವ್ರು ಏನಾದ್ರು ಕಂಪ್ಲೇಂಟ್ ಕೊಡೋಕೆ ಹೋರಿಲ್ಲ. ಪೇರ್ ಕಣ್ಣು ಮುಚ್ಕೊಂಡ್ಬಿಟ್ಟವ್ರೆ. ಎಸ್ ಪಿ ಬಂದವರಲ್ಲ ಸ್ವಾಮಿ ಪುಣ್ಯಾತ್ಮ, ಅವನೇ ಮಾಡಿಸ್ತಾವನೆ ಅಂತ ಹೇಳ್ತಾರಪ್ಪ. ಅದು ಎಷ್ಟು ಜನದ ಮೇಲೆ ಮಾಡ್ತಾರೋ ಎಸ್ ಪಿ ನೋಡ್ತೀನಿ ನಾನು ಮಾಡಲಿ. ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಿ ಕೆಲಸ ಮಾಡಬೇಕು, ಏಜೆಂಟಾಗಿ ಕೆಲಸ ಮಾಡೋದು ಬಿಡಕ್ಕೆ ಹೇಳಿ. ಈ ಜಿಲ್ಲೆಯಲ್ಲಿ ಕಳೆದ ಈ ಸರ್ಕಾರ ಬಂದ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಮಾಡೋದಿಷ್ಟೇ, ನೀವು ಅಧಿಕಾರ ವಹಿಸ್ಕೊಂಡ್ಮೇಲೆ ಕಳೆದ 1.25 ವರ್ಷ ಆಯಿತು. ನಾವು ಯಾವುದು ಏಕೆಂದರೆ ನಮ್ಮಿಂದ ವಿರೋಧ ಪಕ್ಷದರಿಂದ ಶಾಂತಿ ಕೆಡಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಷ್ಟೇ ನೋವಿದ್ರೂ ನಮ್ಮ ಕಾರ್ಯಕರ್ತರ ಮೇಲೆ ಎಷ್ಟೇ ಕೇಸ್ಗಳು ಹಾಕಿದ್ರು ನಾವು ಇದ್ರವರೆಗೆ ಏನು ಮಾಡ್ತಾ ಇರಲಿಲ್ಲ. ಒಂದು ಕಡೆ ಕಾರ್ಯಕರ್ತರಿಗೆ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಜಿಲ್ಲೆನಲ್ಲೇ ಅದು ಇದು ಅನ್ನಂಗಿಲ್ಲ, ಜಿಲ್ಲೆನಲ್ಲೇ ಯಾರು ಹೇಳ್ತಾರೋ ಗೊತ್ತಿಲ್ಲ ಅವ್ರಿಗೆ. ನಾನು ಯಾಕೆಂದ್ರೆ ಯಾರ ಬಗ್ಗೆ ವೈಯಕ್ತಿಕವಾಗಿ ನಾನು ಟೀಕೆ ಮಾಡೋಕ್ಕೆ ತಯಾರಿಲ್ಲ. ಆದರೆ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ಆಡಳಿತ ಕುಸ್ತೋಗಿದೆ ಅಂತ ಹೇಳ್ಬೇಕಾಗುತ್ತೆ. ಯಾವ ಥರ ಕುಸ್ತೋಗಿದೆ ಅಂದರೆ ನೀವೇ ನೋಡಿದ್ರಲ್ಲ, ಎಷ್ಟು ಮರ್ಡರ್ಗಳಾಗಿವೆ, ಆಡಗಳಲ್ಲೇ ಮರ್ಡರ್ಗಳಾಯ್ತವೆ. ಆಮೇಲೆ ಅದ್ರ ಜೊತೆಗೆ ಜಿಲ್ಲೆ ಒಳಗೆ ಪೂರ್ತಿಯ ಸುಮಾರು ಎಷ್ಟು ಅಂತ ನಾವು ದರೋಡೆ ನಡೀತಾರೆ, ಕಳ್ತಾರ ಸಿಟಿ ಒಳಗೆ ಎಷ್ಟು ನಡೀತಾ ಇದೆ, ತಾಲೂಕು ಕೇಂದ್ರದಲ್ಲಿ ಎಷ್ಟು ನಡೀತಾ ಇದೆ, ಇವತ್ತು ನಾವು ಹೇಳ್ಬೇಕಾಗಿಲ್ಲ. ಆಮೇಲೆ ಕೆಲವು ಕಂಪ್ಲೇಂಟ್ ಕೊಡೋಕೋರು ಕಂಪ್ಲೇಂಟು ರಿಸೀವ್ ಆಗಲ್ಲ. ಈಗ ಕೆಲವು ಚೈನ್ ಸ್ನ್ಯಾಕಿಂಗ್ ಇರ್ಬೋದು, ಆಮೇಲೆ ಮನೆಗಳಿಗೆ ಹೋಗಿ ನುಗ್ಗಿ ಹೊಡೆಯುವಂಥ ಇದು, ಮತ್ತು ಇದಲ್ದಲೇ ಇವತ್ತು ಸಂಪೂರ್ಣ ಹಾಸನ ನಗರದೊಳಗೆ ಮನೆ ಒಳಗೆ ಇಸ್ಪೀಟ್ ಆಡಿಸ್ತವ್ರೆ. ಜೂಜ್ಕೋರರು ಮತ್ತು ಕ್ಲಬ್ಗಳು, ಇಸ್ಪೀಟು ದಂಧಲೆ, ಆಮೇಲೆ ಎಣ್ಣೆ ಅಂಗಡಿ ಇರ್ತಾವೆ ಮಾಮೂಲಿ, ಅವರು ಬೆಳಗ್ಗೆ 6 ಗಂಟೆಯಿಂದ ಇಷ್ಟೊತ್ತಿ ತೆಗಿಬೇಕು. ಹಾಸನ ಸಿಟಿ ಅಲ್ಲ, ಇಡೀ ಜಿಲ್ಲೆ ಒಳಗೆ ಯಾವ ಮದ್ಯ ಬೇಕಾದ್ರೂ ಸಿಗುತ್ತೆ. ಒಂದು ದಂಧೆ ನಡೆಯುವಂಥ ಇದು ನಡೀತಾ ಇದೆ. ಆಮೇಲೆ ಕಾನೂನು ಬಾಹಿರವಾಗಿ ಕೇಸ್ಗಳು ಹಾಕೋದು, ಸುಳ್ಳು ಕೇಸು. ಯಾರು ವಿರೋಧ ಪಕ್ಷದಲ್ಲವ್ರೆ ಅವರು ಎಸ್ ಪಿ ಏನಾದ್ರು ತಿಳ್ಕೊಂಡಿದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ರೌಡಿ ಸೀಟ್ ಓಪನ್ ಮಾಡ್ತೀವಿ ಅಂತಾರೆ. ಆಮೇಲೆ ಇಲ್ಲದ್ದೆಲ್ಲ ಕೇಸ್ಗಳನ್ನ ಹಾಕಿ ಬುಕ್ ಮಾಡಿ ಕಾರ್ಯಕರ್ತರನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಎಳೆಯಾಗಿ ನಾವು ಬಿಡಿಸ್ಬೇಕಾಗುತ್ತೆ. ಈ ಥರ ಏನಾದ್ರು ಎಸ್ ಪಿ ತಿಳ್ಕೊಂಡಿದ್ದು, ನನಗೆ ಕಾಂಗ್ರೆಸ್ಸೇ ಈ ರಾಜ್ಯದಲ್ಲಿ ಅಧಿಕಾರ ಇರುತ್ತೆ ಅಂತ ಏನಾದ್ರು ತಿಳ್ಕೊಂಡಿರೋ ಭ್ರಮೆ ಏನಾದ್ರು ಇದ್ರೆ ಬಿಡಬೇಕಾಗುತ್ತೆ. ನಾವು ಇಲ್ಲಿವರೆಗೆ ಒಂದು ಹೆಣ್ಮಗು ಮಹಿಳಾ ಎಸ್ ಪಿ ಬಂದಿದ್ದಾರೆ, ಅವರಿಗೆ ನಮ್ಮಿಂದ ಹಿಂಗಾಯ್ತು ಅನ್ನೋದು ಬೇಡ, ಅದು ಏನಾದ್ರು ಆಗ್ಲಪ್ಪ, ನೋವಾದರೂ ಪರವಾಗಿಲ್ಲ ಅಂತ ನಮ್ಮ ಕಾರ್ಯಕರ್ತರು ತಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವು ಕಡೆ ಬೇಕು ಅಂತೇಳಿ ರೌಡಿ ಎಲಿಮೆಂಟ್ಸ್ನ ಯಾರು ಇಲ್ದೆ ತಡೀತಾ ಇಲ್ಲ. ಎಷ್ಟು ಮರ್ಡರ್ ಆಗಿವೆ ಅಂತೇಳಿ, ಯಾವ ಉದ್ದೇಶಕ್ಕೆ ಮರ್ಡರ್ ಆಗಿದೆ? ಹಿಂದೆ ಕೆಲವು ಹಿರಿಯ ಆಫೀಸರ್ಸ್ಗಳೆಲ್ಲ ಇದ್ದರು, ಅವ್ರ ಕಾಲದಲ್ಲಿ ಎಷ್ಟಿತ್ತು ಕೇಳಿ. ಹಿಂದಿನ ಎಸ್ ಪಿಗಳಿದ್ರಲ್ಲ, ಒಂದು ಬಿಗಿ ಇಟ್ಟಿದ್ರು. ಇವ್ರು ಹೋಗೋದಕ್ಕಿಂತ ಮುಂಚೆ ಒಬ್ರು ಎಸ್ ಪಿ ಬಂದಿದ್ರಲ್ಲ, ಅವ್ರು ಹೆಂಗಿತ್ತು ಈ ಜಿಲ್ಲೆ? ಹರಿರಾಮ್ ಶಂಕರ್ ಹೆಂಗಿದ್ರು ಅವರು? ಯಾವುದೇ ಇದ್ರೆ ಇದು ಹಂಗಿಲ್ಲ. ಬೇಕಾಬಿಟ್ಟು ಒಂದು ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡಿದವರು ಇವ್ರು ಮೇಡಮ್ ಎಸ್ ಪಿ. ಆಮೇಲೆ ಇನ್ಯಾರೋ ಒಬ್ಬ ಅಡಿಷನಲ್ ಎಸ್ ಪಿ ಅವರಂತೆ ವೆಂಕಟೇಶ್ ನಾಯ್ಡು ಅಂತಾನೆ, ಯಾರು ಕಳ್ಳರ ಗ್ಯಾಂಗ್ನ ಮುಖ್ಯಸ್ಥರು ಅವರು. ಕಳ್ಳರ ಗ್ಯಾಂಗಿನ ಮುಖ್ಯಸ್ಥರು ಅಡಿಷನಲ್ ಎಸ್ ಪಿ. ಇವತ್ತು ದಂಧೆ ನಡೀತಾ ಇರೋದು ಹಾಸನ ನಗರದಲ್ಲೇ ದಂಧೆ. ಕೆಲವು ಪೊಲೀಸ್ನರೇ ಬೇಜಾರಾಗಿ ಹೋಗಿವ್ರೆ ಈ ದಂಧೆ ಮಾಡೋಕ್ಕೆ ಬಿಟ್ಕೊಂಡ್ರೆ ನೋಡಿ. ಈ ಮಟ್ಟಕ್ಕೆ ದಂಧೆ. ನಾನು 6 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀವಿ. ಕುಮಾರಸ್ವಾಮಿಯವರು 6 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ, ನಮ್ಮ ಮಾಜಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ.
ಇಷ್ಟೊಂದು ಪೊಲೀಸ್ ಇಲಾಖೆಯಲ್ಲಿ ಹಸ್ತಕ್ಷೇಪ ನಮ್ಮ ಜೀವನದಲ್ಲಿ ನಾವು ಮಾಡಲಿಲ್ಲ ನಾವೆಲ್ಲ. ನಾನು ವಿಧಾನಸಭಾ ಕ್ಷೇತ್ರ ನಿರ್ವಹಿಸ್ತಾ ಇದ್ದೀನಿ, ಹೊಳೆನರಸೀಪುರದ್ದು. ದುಡ್ಡ ಗಳಿಸಿ ಬಂದಿದೆ. ನಾವು ಯಾರಿಗಾರು ಒಬ್ಬರಿಗೆ ಆ ಏರಿಯಾದಲ್ಲಿ ಏನು ತೊಂದರೆ ಕೊಟ್ಟಿದ್ದೀನಿ ಅಂತ ಹೇಳಿ, ಇವ್ರನ್ನ ಎಂಥದಪ್ಪ ರೌಡಿ ಸೀಟ್ ಓಪನ್ ಮಾಡಿಸ್ತೀವಿ ಅಂತ ಎದುರಿಸ್ತಾರೆ ರೈತರುಗಳಿಗೆ. 8 ದಿನ ಜೈಲು, ಸುಳ್ಳು ಕೇಸ್ ಆಗ್ತದೋ 8 ದಿನ ಜೈಲಿಗೆ ಕಳಿಸೋದು. ಈ ಮಟ್ಟಕ್ಕೆ ನಡೆಯೋದಾದರೆ ನಾವು ನೋಡ್ತೀವಿ. ಈಗ ನಾನು ಏಕೆಂದರೆ ಕಳೆದ ಏನೋ ಮುಗ್ದೇ ಹೋಯಿತು JDS ಯಾವ ರೀತಿ ನಡೀತಾ ಇದೆ ಜಿಲ್ಲೆಯಲ್ಲಿ ಏನೋ ಗೊತ್ತೇ. JDS ಮುಗಿಸೋಕ್ಕೆ ಈ ಅಧಿಕಾರಿಗಳಿಂದ ಏನಾಗಲ್ಲ. ಅದು ಜನತೆ ಆಶೀರ್ವಾದ ಇರೋವರಿಗೆ ಈ ಅಧಿಕಾರಿಗಳು ಯಾರೇ ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಇಲಾಖೆಯನ್ನೇ ಹೇಳ್ತೀನಿ ಮುಂದಿನ ವಾರದಿಂದ. ಇವತ್ತು ಫಸ್ಟು ಪೊಲೀಸ್ ಇಲಾಖೆ ಹೇಳಿದ್ದೀನಿ. ನಾನು ಜಿಲ್ಲೆ 8 ತಾಲೂಕಿನಲ್ಲಿ ನಮ್ಮನ್ನೇ ಅರಕಲಗೂಡು ಮಂಜಣ್ಣವ್ರ ಹತ್ರನೂ ಮಾತಾಡಿದೆ. ಅವ್ರಿಗೆ ಇವತ್ತು ಬೆಂಗಳೂರಿನಲ್ಲಿ ಕಾರ್ಯ ಇದೆ, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಾಲಣ್ಣ ಇನ್ನು ಕೆಲವೇ ನಿಮಿಷದಲ್ಲಿ ಬರ್ತಾರೆ. ಜಿಲ್ಲೆ 8 ತಾಲೂಕು ಕೇಂದ್ರಗಳಿಗೆ ನಾನೇ ಹೋಗ್ತೀನಿ. ನಾನು, ಕುಮಾರಣ್ಣವರು, ಮಾಜಿ ಮಂತ್ರಿಗಳು, ನಮ್ಮ ಜಿಲ್ಲಾ ಅಧ್ಯಕ್ಷರು ಹೋಗ್ತೀವಿ. ಎಲ್ಲೆಲ್ಲಿ ಏನು ಘಟನಾವಳಿ ಆಗಿದೆ ಅನ್ನೋದನ್ನ ತಿಳಿಸ್ತೀವಿ. ಸರ್ಕಾರದ ಗಮನಕ್ಕೂ ತರ್ತೀನಿ. ಏನು ಇವತ್ತೇ ಮುಗಿದು ಹೋಗಲ್ಲ ರಾಜಕಾರಣ. ಸರ್ಕಾರದ ಗಮನಕ್ಕೆ ಒಂದಲ್ಲ 2 ಬಾರಿ ತರ್ತೀವಿ. ಅದಾದಮೇಲೆ ಈ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಕಳೆದ 1.5 ವರ್ಷದಿಂದ ಅದನ್ನೆಲ್ಲ ಘಟನಾವಳಿಗಳನ್ನ ಪ್ರತಿಭಟನೆಯನ್ನು ಯಾವುದೇ ಥರ ನಾವು ಶಾಂತ ರೀತಿಯಿಂದ ಸರ್ಕಾರದ ಗಮನಕ್ಕೆ ತಂದು ಈ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಒಂದು ಏಜೆಂಟಾಗಿ ಕೆಲಸ ಮಾಡ್ತಾವ್ರೆ ಅಂದರೂ ತಪ್ಪಾಗಲಾರ್ದು. ಪೊಲೀಸ್ ಇಲಾಖೆ ಮೊದಲನೇದಾಗಿ ಒಂದೊಂದಾಗಿ ಗೊತ್ತಾಯ್ತು ಸರ್. ಆಮೇಲೆ ಎರಡನೇದು ಇನ್ನೊಂದು ಬಿಡ್ತೀನಿ. ನೆಕ್ಸ್ಟ್ ಅವರೇ ಅಧಿಕಾರಿಗಳೇ ಹೇಳೋದು ಕೋಟ್ಯಾಂತರ ರೂಪಾಯಿ ನಷ್ಟ ಐತಿ ಅಂತ. ಯಾವ ರೀತಿ ದಂಧೆ ನಡೀತಾ ಐತಿ ಇಲ್ಲಿ ಹಾಸನ ನಗರದಲ್ಲಿ. ದಂಧೆಕೋರರಿಗೆ ಪೂರ್ಣ ಸಹಕಾರ ಇದೆ ಪೊಲೀಸ್ ಇಲಾಖೆ. ಅದಕ್ಕೆ SP ಏನೈತೆ, ಯಾವುದಾದ್ರು ಫೋನ್ ಬಂದ ತಕ್ಷಣ ಯಾವ ರೀತಿ ಇದಾಗುತ್ತೆ, ನಾವೇನಾಗುತ್ತೆ ಯಾವುದೇ ಕೆಲಸ ಮಾಡಿಸ್ಬೇಕಾದ್ರೂ SP ಗಾಲಿ ಯಾರಿಗೇ ಆಗಲಿ ನಾವು ಇವತ್ತು ಯಾವ ರೀತಿ ನಡೀತಾ ಇದೆ ಅಂದರೆ ಜಿಲ್ಲೆ ಒಳಗೆ ಕಳೆದ 1.25 ವರ್ಷದಿಂದನೂ ನಮ್ಮ SP ನಾನೇನೋ ಓಲೆ ಏನು ಯಾವ ಊರಲ್ಲಿ ಹೋದ್ರು ಬರೀ ಗಲಾಟೆ ಊರಿನಲ್ಲಿ ದುಡ್ಡುಗೋಸ್ಕರ. ಆಮೇಲೆ ದಂಧೆ, ಆಮೇಲೆ ಎಷ್ಟು ಮೊಬೈಲ್ ಫೋನ್ಗಳು ಕಳ್ತನ ಆಗ್ತಾ ಇದೆ. ಮನೆ ಒಳಗೆ ವಿಡಿಯೋ ಕ್ಯಾಮ್ರಾನ ಬಹಿರ್ವಂಗ ತೋರಿಸಿದ್ರು ಇಲ್ಲ. ಆಮೇಲೆ ಯಾವುದೇ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ಕಂಪ್ಲೇಂಟ್ ತಗೊಳ್ಳಲ್ಲ. ನಮ್ಮ ಪಕ್ಷದ ಕಂಪ್ಲೇಂಟ್ ಹೋದರೆ ತಗೊಳ್ಳೋದೇ ಇಲ್ಲ. ಆಮೇಲೆ ಯಾವ್ದಾದ್ರು ಒಡವೆ ಇದಾಗಿರ್ತಾವಲ್ಲ ಸೈನ್ ಶಾಕಿಂಗು, ಆಯಿತು ನೋಡ್ತೀವಿ ಓರಿ ಅಂತಾರೆ. ಆಮೇಲೆ ಮೊಬೈಲ್ ಕಳ್ತಾನ ಸುಮಾರು ಮೊನ್ನೆ ಹೊಳೆನರಸೀಪುರದಲ್ಲೇ ಬಸ್ ಹತ್ತುವಾಗ ನಮ್ಮ ಅರ್ಚಕರು, ಅರ್ಧನಹಳ್ಳಿ ಅರ್ಚಕರೇ ನಮ್ಮ ಊರಿನ 75,000 ರೂಪಾಯಿ ಮೊಬೈಲ್ ಹೋಗಿರೋದು. ಅವ್ರ ಜೊತೆಗೆ 4 ಜನದ್ದು ಐತೆ. ಡೈಲಿ ಮೊಬೈಲು, ಚೈನು, ಆಮೇಲೆ ಮತ್ತೆ ಚೈನ್ ಕಳ್ತನ ಕಂಡುಹಿಡಿದಿದ್ದೀವಿ ಅಂತೇಳಿ ಹೋಗೋದು. ಪಾಪ ಮಾರವಾಡಿಗಳಿಗೆ ಗಲಾಟೆ ಮಾಡಿ ಅವತ್ತು ವಸೂಲಾತಿ ಮಾಡ್ಕೊಂಡು ಒಂದು 5-6 ಜನ ತವ ಇಲ್ಲಿ ತಂದಿದ್ದು ಸ್ವಾಮಿ ಅಂತ ತೋರಿಸೋದು ಶಿವನ ಅಲ್ವಾ ಸರ್. ಈ ಥರ ನಡೀತಾ ಇದೆ ದಂಧೆ. ನಾನು ಹೇಳೋದು SP ಹೇಳ್ತೀನಿ, ದಯಮಾಡಿ ನೀವು 2 ವರ್ಷ ಇರ್ತೀರೋ 3 ವರ್ಷ ಇರ್ತೀರೋ ಎಷ್ಟು ವರ್ಷ ಇರಿ, ಒಂದಲ್ಲ ಒಂದಿನ ನೀವು ಇದೇ ರೀತಿ ನಡ್ಕೊಂಡ್ರೆ ಅನುಭವಿಸೋ ಕಾಲ ಬರುತ್ತೆ. ಅದು ಎಚ್ಚರಿಕೆಯಿಂದ ಯಾವುದೇ ನಿಸ್ಸಂಕೋಚವಾಗಿ ಮಾಡಿ. ನಮ್ಮ ಪಕ್ಷರು ಏನಾರು ಯಾವುದಾದ್ರು ಇದು ಕಾನೂನು ಬಾಹಿರ ಮಾಡಿದ್ರೆ ಕ್ರಮ ತಗೊಳ್ಳಿ, ನಮಗೆ ಬೇಡ ಅನ್ನಲ್ಲ. ಆದರೆ ಒಂದು ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನೀವು. ಕಾಲ ಹಿಂಗೆ ಇರೋದಿಲ್ಲ. ಏನು ನೀವು ಕಾಂಗ್ರೆಸ್ ಅಧಿಕಾರ ಇದೆ ಈ ರಾಜ್ಯದಲ್ಲಿ, ಇನ್ನೇನು ಮುಗಿದೋಯ್ತೀವೆಲ್ಲ ಬೇರೆ ಪಾರ್ಟಿಗಳದ್ದು ಅಂತ ಏನೋ ತಿಳ್ಕೊಂಡಿದ್ರೆ, ನೀವು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಿಮ್ಮ ಸರ್ಕಾರದ
ಸಾರ್ವಜನಿಕರಿಗೆ ಯಾವುದೇ ನೋವಾಗದಂಗೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮತ್ತು ನೋಡಿ ಇನ್ನೊಂದು ವಾರ ಕಳೆದ ಮೇಲೆ ಏನೇನು ನಡೆದಿದೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಮ್ಮ ಪಕ್ಷದ ಮುಖಂಡರ ಹತ್ರ ಮಾಹಿತಿ ತಗೊಂಡು ಸರ್ಕಾರಕ್ಕೂ ಬರೆದು ಒಂದು ಶಾಂತಿ ರೀತಿ ಪ್ರತಿಭಟನೆಯೂ ಸಹ ನಾವು ಜಿಲ್ಲಾ ಎಸ್ ಪಿ ಆಫೀಸ್ ಮುಂದೆ ಮಾಡಬೇಕು, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕು. ಅದನ್ನು ನಮ್ಮ ಪಕ್ಷದ ಎಲ್ಲ 4 ಜನ ಶಾಸಕರು, ಜಿಲ್ಲಾ ಅಧ್ಯಕ್ಷರು, ನಮ್ಮ ಸೋತಿರುವಂಥ ಶಾಸಕರನ್ನು ಸೇರಿಸಿ ಒಳಗೊಂಡಂತೆ ನಮ್ಮ ಮಾಜಿ ಮಂತ್ರಿಗಳಂಥ ಓಲೆ ಹುಡುಗನ ಮೇಲೆ ಏನಾದ್ರು ನೋಡ್ರೆ ಅವನ ಮೇಲೆ ಯಾವ್ದಾದ್ರು ಕೇಸ್ ಇದ್ದು ಇಲ್ಲಿವರೆಗೆ ಮಾಡಲಿ. ಏನಪ್ಪ ಒಂದು 10 ಕೇಸ್ ಇದ್ದು ಮರ್ಡರ್ ಕೇಸ್ ಇದ್ದರೆ ಏನು ಬರೋಣ, ಏಕ್ ತುಂಬ ತಗೊಂಡು ರೋಡಿ ಸೀಟ್ ಓಪನ್ ಮಾಡ್ತೀನಿ ಅಂತ ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು ಅಲ್ಲೊಬ್ಬ ದುಡ್ಡದಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಹಾಕಿ ಬಂದವ್ರೆ. ನಾನಿನ್ನೂ ತಡೆದಿಲ್ಲ, ಇನ್ನೂ ಹಾಸನ ಘಟನೆ ಇವಳಿಗೆ ಗೊತ್ತಿಲ್ಲ. ಎಸ್ ಪಿಗೆ ಹಾಸನದಲ್ಲಿ ಕಳೆದ ಹಿಂದಿನ ಘಟನೆಗಳನ್ನ ಒಂದು ಸ್ವಲ್ಪ ತೆಗೆದು ನೋಡೋಕ್ಕೆ ಹೇಳಿ, ಯಾರ್ಯಾರ ಕಾಲದಲ್ಲಿ ಏನೇನು ಘಟನೆ ಆಗಿದೆ ಅನ್ನೋದನ್ನ ಎಸ್ ಪಿನ ಒಂದು ಸ್ವಲ್ಪ ಅಧ್ಯಯನ ಮಾಡೋಕ್ಕೆ ಹೇಳಿ. ನಾಳೆ ಹೆಚ್ಚು ಕಮ್ಮಿ ಆದರೆ ನೇರವಾಗಿ ಎಸ್ ಪಿನೇ ಹೊಣೆ. ನಮ್ಮ ಕಾರ್ಯಕರ್ತರಿಗಾಗಲಿ ನಮಗಾಗಲಿ ಯಾರಿಗಾರು ಹೊಣೆ ಆದರೆ ಹಾಸನ ಜಿಲ್ಲಾ ಎಸ್ ಪಿನೇ ನೇರವಾಗಿ ಹೊಣೆ. ದಿನ ಬೆಳಗ್ಗೆ ಸಾಯಂಕಾಲ ಅಡಿಷನಲ್ ಎಸ್ ಪಿ ಅದೆಂತನೋ ವೆಂಕಟರೆಡ್ಡಿ ಎಂತನೋ ವೆಂಕಟ ಶಿವರೆಡ್ಡಿ ಇನ್ನು 4 ತಿಂಗಳೈತಂತೆ. ಅದಕ್ಕೆ ಕಳ್ತನ ಮಾಡೋಕೆ ಕರ್ಕೊಬಂದವ್ರು ಇಲ್ಲಿ. ಬೆಳಗ್ಗೆ ಇದ್ರೆ ಅವನದೇ ಅಂತೆ ಕಳ್ತನದ್ದು ಒಂದು ಗ್ಯಾಂಗ್ ಇಟ್ಕೊಂಡವನಂತೆ. ಗೊತ್ತಾಯ್ತೇನ್ರಿ? ಒಂದು ಗ್ಯಾಂಗ್ BJP ಸರ್ಕಾರದಲ್ಲಿ ಇದ್ದರೆ ಇಲ್ಲಿ ಕೆಲವರು ಅವರೇ.